ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸದೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ವಿದೇಶಕ್ಕೆ ಹಾರೋಕ್ ಮುಂಚೆ ಪ್ರಜ್ವಲ್ ರೇವಣ್ಣ ಯಾರನ್ನ ಭೇಟಿಯಾಗಿದ್ರು, ಇದರ ಡೀಟೇಲ್ಸ್ ಅನ್ನ ಹೊರಗಿಡ್ಲಿ ನೋಡೋಣ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾರಿಗೆ ಫೋನ್ ಮಾಡಿದ್ರು ಅದೆಲ್ಲವನ್ನ ಕೂಡ ಹುಡುಕಿದ್ರೆ ಎಲ್ಲ ವಿಚಾರ ಬಯಲಿಗೆ ಬರುತ್ತೆ. ಪ್ರಜ್ವಲ್ ವಿದೇಶಕ್ಕೆ ಕಳಿಸಿದ್ ಹೇಗೆ ಅನ್ನೋದನ್ನ ಕೇಳಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೆಣ್ಣು ಮಕ್ಕಳಿಗೆ ಹೇಗೆಲ್ಲ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ ಅದನ್ನ ಈಗ ರಾಜ್ಯದ ಜನ ಗಮನಿಸಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಅದನ್ನು ಬಯಲಿಗೆ ಮಾಡಿಕೊಂಡು ಇವ್ರ ಚಟಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಿಕೊಂಡು ಆ ಹೆಣ್ಮಕ್ಳಿಗೆ ಎದುರಿಸಿ ಪದೇ ಪದೇ ಬರಬೇಕು ಅಂತೇಳಿ ಇವೆಲ್ಲ ಈ ಥರ ಏನು ನಡೆದಿದೆಯಲ್ಲ, ಇದು ಯಾರು ಸಮಾಜ ಭಗವಂತ ಅಲ್ಲ, ಯಾರು ಇದನ್ನು ಕ್ಷಮಿಸೋಕ್ಕೆ ಸಾಧ್ಯ. ಇದು ಅವ್ರೇನಾದ್ರು ಕ್ಷಮಿಸ್ಬೋದು, ಅವ್ರು ಕ್ಷಮಿಸ್ಕೋತಾ ಇದ್ದಾರೆ, ಅವ್ರೇನು ಮಾಡ್ಕೊಂಡಿದ್ದಾರೆ. ಈಗ ಯಾರು ಎಲ್ಲಿದ್ದರು, ಯಾರಿಗೆ ಫೋನ್ ಮಾಡಿದ್ರು, ಅವ್ನು ಫಾರಿನ್ ಕಳಿಸ್ಬೇಕಾದ್ರೆ ಯಾರು ಇತ್ತು ಅಂತ ತೆಗ್ಸಿ ನೋಡಿ ಫೋನ್ ನಂಬರ್ಗಳನ್ನೆಲ್ಲ, ಯಾವಾಗ ಹೋದ, ಯಾವ ಟಿಕೆಟ್ ಆಯಿತು ಅಂತ ಕೇಳಿ ಯಾರು ಕಳಿಸಿದ್ರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾರಿಗೆ ಫೋನ್ ಮಾಡಿದ್ರು ಅದೆಲ್ಲವನ್ನ ಕೂಡ ಹುಡುಕಿದ್ರೆ ಎಲ್ಲ ವಿಚಾರ ಬಯಲಿಗೆ ಬರುತ್ತೆ. ಪ್ರಜ್ವಲ್ ವಿದೇಶಕ್ಕೆ ಕಳಿಸಿದ್ ಹೇಗೆ ಅನ್ನೋದನ್ನ ಕೇಳಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೆಣ್ಣು ಮಕ್ಕಳಿಗೆ ಹೇಗೆಲ್ಲ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ ಅದನ್ನ ಈಗ ರಾಜ್ಯದ ಜನ ಗಮನಿಸಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಅದನ್ನು ಬಯಲಿಗೆ ಮಾಡಿಕೊಂಡು ಇವ್ರ ಚಟಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಿಕೊಂಡು ಆ ಹೆಣ್ಮಕ್ಳಿಗೆ ಎದುರಿಸಿ ಪದೇ ಪದೇ ಬರಬೇಕು ಅಂತೇಳಿ ಇವೆಲ್ಲ ಈ ಥರ ಏನು ನಡೆದಿದೆಯಲ್ಲ, ಇದು ಯಾರು ಸಮಾಜ ಭಗವಂತ ಅಲ್ಲ, ಯಾರು ಇದನ್ನು ಕ್ಷಮಿಸೋಕ್ಕೆ ಸಾಧ್ಯ. ಇದು ಅವ್ರೇನಾದ್ರು ಕ್ಷಮಿಸ್ಬೋದು, ಅವ್ರು ಕ್ಷಮಿಸ್ಕೋತಾ ಇದ್ದಾರೆ, ಅವ್ರೇನು ಮಾಡ್ಕೊಂಡಿದ್ದಾರೆ. ಈಗ ಯಾರು ಎಲ್ಲಿದ್ದರು, ಯಾರಿಗೆ ಫೋನ್ ಮಾಡಿದ್ರು, ಅವ್ನು ಫಾರಿನ್ ಕಳಿಸ್ಬೇಕಾದ್ರೆ ಯಾರು ಇತ್ತು ಅಂತ ತೆಗ್ಸಿ ನೋಡಿ ಫೋನ್ ನಂಬರ್ಗಳನ್ನೆಲ್ಲ, ಯಾವಾಗ ಹೋದ, ಯಾವ ಟಿಕೆಟ್ ಆಯಿತು ಅಂತ ಕೇಳಿ ಯಾರು ಕಳಿಸಿದ್ರು ಅಂತ